ಇವತ್ತಿನ ರೆಸಿಪಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುವಂಥ ಹರಿಯಾಲಿ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಅಲ್ಲಿ ಕೆಲವೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೆ. ತುಂಬಾ ಕ್ವಿಕ್ಕಾಗಿ ಸಹ ಮಾಡ್ಕೊಳ್ಬೋದು. ಪನ್ನೀರ್ ಅಥವಾ ಟೋಫು ಯಾವುದಾದ್ರೂ ಯೂಸ್ ಮಾಡ್ಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ. ಅಥವಾ ನೀವು ಇದರ ಪನ್ನೀರ್ ಪ್ಲೇಸಲ್ಲಿ ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್ ಅಥವಾ ಮಟನ್ ಸಹ ಹಾಕ್ಕೊಳ್ಬೋದು. ಚೆನ್ನಾಗಿ ಬೇಯಿಸಿ ನಂತರ ಹಾಕ್ಕೊಳ್ಬೋದು. ಇದನ್ನು ಆಲೂಗಡ್ಡೆಯಿಂದನೂ ಸಹ ಮಾಡ್ಕೊಳ್ಬೋದು, ಹರಿಯಾಲಿ ಪೊಟ್ಯಾಟೊ ಅಂತಲೂ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗುತ್ತೆ. ಒಂದೇ ಪ್ರೊಸೀಜರ್ ಅಷ್ಟೇ. ನಾನಿಲ್ಲಿ ಪನ್ನೀರ್ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕಿಲ್ಲಿ ಒಂದು ದೊಡ್ಡ ಹಿಡಿ ಕೊತ್ತಂಬರಿ, ಹಾಗೆ ಅರ್ಧ ಹಿಡಿ ಪುದೀನ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಶುಂಠಿ, ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿನ ನೆನೆಸಿ ಇಟ್ಕೊಂಡಿದ್ದೀನಿ ತಿಕ್ನೆಸ್ಸಿಗೋಸ್ಕರ. ಇಲ್ಲಿ ನಾನು ಒಂದೊಂದನ್ನೇ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನಾನು ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಗೋಡಂಬಿ ಬಾದಾಮಿ ಎಲ್ಲ ನಂತರ ಸೇರಿಸ್ಕೊಳ್ಳೋಣ. ಹಾಗೆ ಇಲ್ಲಿ ಲವಂಗ, ಚಕ್ಕೆ ತೊಗೊಂಡಿದ್ದೀನಿ. ಈ ನೀರನ್ನು ನಾವು ಸಪ್ರೇಟ್ ಮಾಡಿ ಇದನ್ನು ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಳ್ಬೇಕು. ನಂತರ ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಒಂದು ಅರ್ಧ ಕಪ್ನಷ್ಟು ಮೊಸರು ಬೇಕಾಗುತ್ತೆ, ಸಣ್ಣ ಕಪ್ಪಿನಲ್ಲಿ. ನಂತರ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಸಣ್ಣಕ್ಕೆ ರುಬ್ಕೊಂಡು ತೊಗೊಂಬರ್ತೀನಿ. ನಂತರ ಈಗಿಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸೇರಿಸಿದ ನಂತರ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಆ ಈರುಳ್ಳಿನ ಸಹ ಫ್ರೈ ಮಾಡ್ಕೊಳ್ಳೋಣ. ಈಗ ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇದೆಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೀವು ಶುಂಠಿ ಬೆಳ್ಳುಳ್ಳಿ ರುಬ್ಬೋದಕ್ಕೆ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಸಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಹಾಕ್ಕೊಳ್ಬೋದು. ನಂತರ ನಾವಿಲ್ಲಿ ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇದೆಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಯಾಕಂದರೆ ನಾವೆಲ್ಲನೂ ಹಸಿದೇ ಹಾಕಿರೋದ್ರಿಂದ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ, ಸೊ ದಟ್ ತಳ ಹಿಡಿಯೋದಿಲ್ಲ. ನೋಡಿ ಈ ಥರ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಂಡ್ರೆ ಆಯಿತು. ಚಕ್ಕೆ ಲವಂಗ ರುಬ್ಬೋದಕ್ಕೆ ಹಾಕೋದಕ್ಕೆ ಇಷ್ಟಪಡದೇ ಇರೋರು ನೀವು ಬೇಕಿದ್ದರೆ ಗರಂ ಮಸಾಲನ ಹಾಕ್ಕೊಳ್ಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗಲೇ ಸೇರಿಸಿ ಲಿಡ್ ಕ್ಲೋಸ್ ಮಾಡಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ. ಈ ಟೈಮಲ್ಲಿ ನಾನು ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 200 ಗ್ರಾಮ್ ಅಷ್ಟು ಪನ್ನೀರಾದರೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ಪನ್ನೀರನ್ನ ಸೇರಿಸ್ತಾ ಇದ್ದೀನಿ. ಈ ಗ್ರೇವಿ ಕ್ವಾಂಟಿಟಿಗೆ ನೀವು 200 ಗ್ರಾಮ್ ಪನ್ನೀರ್ ಸಹ ಸೇರಿಸ್ಬೋದು. ಗ್ರೇವಿ ತುಂಬ ಇಷ್ಟಪಡೋಂಥವ್ರು ಸಾಕಾಗುತ್ತೆ 100 ಗ್ರಾಮ್ನಷ್ಟು ಪನ್ನೀರು. ನಂತರ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇದಕ್ಕೀಗ ನಾನಿಲ್ಲಿ 1 ಸ್ಪೂನ್ನಷ್ಟು ಕಸೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ನೀವು ಹೋಟೆಲಲ್ಲೆಲ್ಲ ಏನು ತಿಂತೀರಲ್ಲ ಅದೇ ರೀತಿ ಇರುತ್ತೆ. ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಕೈಯಿಂದನೇ ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡಿಕೊಟ್ರೆ ಆಯಿತು. ಪನ್ನೀರನ್ನ ಮತ್ತು ಈ ಗ್ರೇವಿ ಏನು ಸೇರಿಸಿದ್ದೀವಲ್ಲ ಈಗ ಪನ್ನೀರನ್ನ ಸ್ವಲ್ಪ ಟೈಮ್ ಕುದಿಸ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಟು ಒಂದು 5 ನಿಮಿಷ ಆದರೂ ಕುದಿಸ್ಕೊಳ್ಬೇಕು. ಪನ್ನೀರನ್ನ ನೀವು ಫ್ರೈ ಮಾಡಿ ಹಾಕೋದಾದರೆ ಸಹ ಲೈಟಾಗಿ ಫ್ರೈ ಮಾಡಿ ಹಾಕ್ಕೊಳ್ಬೋದು, ತುಂಬಾ ಫ್ರೈ ಮಾಡಬಾರ್ದು. ಈಗ ನೋಡಿ ಇಲ್ಲಿ ನಾನು ಲಿಡ್ ಕ್ಲೋಸ್ ಮಾಡಿಟ್ಟು ಒಂದು 5 ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿದೆ. ಆ ಕಲರು ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಾಗಿದೆ. ನಿಮಗೆ ಏನಾದರೂ ಗ್ರೇವಿ ಥಿಕ್ನೆಸ್ ಬಂದಿಲ್ಲ, ಬೈ ಮಿಸ್ಟೇಕ್ ಆಗಿ ನೀರು ತುಂಬ ಆ್ಯಡ್ ಮಾಡಿದ್ದೀರಾ ಅಂತಂದರೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಕಡಲೆ ಹಿಟ್ಟು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಯೂಸ್ ಮಾಡಿದ್ರೆ ಗ್ರೇವಿ ಥಿಕ್ನೆಸ್ ಬರುತ್ತೆ. ಈಗ ಹರಿಯಾಲಿ ಪನ್ನೀರ್ ಗ್ರೇವಿ ರೆಡಿ ಇದೆ. ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.